ಗಾಯ್ಸ್ ಇದೇನು ಗೊತ್ತಾ, ಇದು ಫಸ್ಟು ಈ ಮನೇಲಿದ್ರಲ್ವ ಅವರು ಬಿಟ್ಟೋಗಿದ್ದಿದ್ದನ್ನು ಇದನ್ನು ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಮಣ್ಣಿಂದಿದು ಒಂಥರ ಫ್ಲವರ್ ಹೂಜಿ ಥರ ಇದೆ. ಹೂಜಿ ಹೂಜಿ ಥರ ಇದೆ ಇದು. ಇದರಲ್ಲಿ ಏನು ಮಾಡಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಇದರೊಳಗೆ ನವಿಲುಗರಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ಬೋದು ಇದರಲ್ಲಿ? ಬದುಕು ನಿನ್ನಂತೆ ಎಲ್ಲ. ಇದ್ರಲ್ಲಿ ನೀರು ಕುಡಿದ್ರೆ ಒಂಥರ ಮಣ್ಣಿಂದೇ ಸ್ಮೆಲ್ ಬರ್ತಿರುತ್ತೆ. ಅದಕ್ಕೆ ಸದ್ಯಕ್ಕೆ ಇದರಲ್ಲಿ ನವಿಲುಗರಿ ಹಾಕಿ ಇಡ್ತೀನಿ. ಬೇಜಾರು ಗೈಸ್, ಬೇಜಾರು. ನನ್ನ ಮಗಳ ಹತ್ರ ಜಗಳಾಡ್ಬಿಟ್ಟೆ 2 ಡೇಸಿಂದ. ಅವಳು ಮಾತಾಡ್ತಿಲ್ಲ, ನಾನು ಮಾತಾಡ್ತಿಲ್ಲ. ಹಾಗಾಗಿ ನಂಗೆ ತುಂಬಾ ಬೇಜಾರಾಗ್ತಿದೆ. ನಾವು ಯಾವುದಕ್ಕೂ ಅಟ್ಯಾಚ್ ಆಗಬಾರ್ದು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಅಟ್ಯಾಚ್ ಆದರೆ ಜೀವನ ಮಾಡೋದೇ ಕಷ್ಟ. ನನಗೂ ಬೇಜಾರಾಗ್ತಿರುತ್ತಲ್ಲ, ಒಬ್ಬಳೇ ಅಲ್ವ ನಾನು, ಯಾರ ಹತ್ರ ಮಾತಾಡಲಿಲ್ಲ ನಾನು. ಎಲ್ಲಾದರೂ ಹೊರ ಕೆಲ್ಸಕ್ಕೆ ಹೋಗೋಣ ಅಂದರೆ ಮನೆಯಲ್ಲೂ ಮಾಡಿಕೊಂಡು ಹೊರಗೂ ಮಾಡಿಕೊಂಡು ನನಗಾಗಲ್ಲ. ನಿಜವಾಗ್ಲೂ ನನಗನ್ಸುತ್ತೆ ಸಾಯೋವರೆಗೂ, ಮೇಲಕ್ಕೆ ಹೋಗೋವರೆಗೂ ನೆಮ್ಮದಿ ಸಿಗಲ್ಲ ಅನಿಸುತ್ತೆ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡಲ್ಲ ಅನ್ನಂಗೆ ನಾವೆಲ್ಲೋದ್ರೂ ಕಾಟಗಳಂತೂ ತಪ್ಪಲ್ಲ. ಸೋಷಿಯಲ್ ಮೀಡಿಯಾಗೆ ಹೋದರೆ ಅಲ್ಲಿ ನಮ್ಮ ಪಾಡಿ ನಾವಿದ್ದು ಜನ ಬಿಡಲ್ಲ. ನಮ್ಮ ವೀಡಿಯೋಸ್ಗಳು ನೋಡ್ತಾರೆ, ಬೇಜಾರಾಗೋ ಥರ ನಾವೇ ಕರೆಕ್ಟ್, ನಾವೇ ಇದು ಅನ್ನೋ ಥರ ಬಿಲ್ಡಪ್ ಕೊಡ್ತಾರೆ. ಎಲ್ಲೋದ್ರೂ ಮನುಷ್ಯನಿಗೆ ಜನಗಳು ನೆಮ್ಮದಿ ಕೊಡಲ್ಲ, ಎಲ್ಲೋದ್ರೂ ಕಾಟ ಕೊಡೋರು ಇದ್ದೇ ಇರ್ತಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಇದೀಗ ಹೆಂಗೆ ಗೊತ್ತಾ, ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವರು ಅಳ್ತಿರ್ತಾರೆ, ಪರ್ಸ್ನಲ್ ವಿಚಾರಗಳನ್ನೆಲ್ಲ ಹೇಳ್ತಾರೆ, ಮಾತಾಡ್ತಾರೆ ಅಂತ ಅಂತಾರೆ. ಅವ್ರ ಮನಸ್ಸಲ್ಲಿ ನೋವುಗಳನ್ನ ಇಟ್ಕೊಂಡು ಅವರು ಬೇರೆ ಥರ ನಾವು ಚೆನ್ನಾಗಿದ್ದೀವಿ ಅಂತ ತೋರ್ಸೋಕ್ಕೆ ಬರೋಲ್ಲ. ಅದನ್ನು ರಿಯಾಲಿಟಿ ಅನ್ನಲ್ಲ. 4 ಮೂಲೆ ಸರಿಯಾಗಿದ್ದವರು, ಅವ್ರಿಗೇನೇ ಪ್ರಾಬ್ಲಮ್ ಇರೋಲ್ಲ, ಎಲ್ಲದರಲ್ಲೂ ಚೆನ್ನಾಗಿರುತ್ತೆ ಅವರು. ಅದಕ್ಕೆ ಅವರಿಗೆ ಅಳು, ದುಃಖ ಅವೆಲ್ಲ ಏನೂ ಗೊತ್ತಿರೋಲ್ಲ. ಯಾವಾಗಲೂ ಖುಷಿಯಾಗಿ ಇರ್ತಾರೆ, 4 ಮೂಲೆ ಸರಿಯಾಗಿರುತ್ತೆ. ಹಂಗಾಗಿ ಖುಷಿಯಾಗಿರೋದನ್ನೇ ಇದು ಮಾಡ್ತಾರೆ. ಅದೇ ಥರನೇ ಎಲ್ರಿಗೂ ಇರಬೇಕಲ್ಲ. ಕಷ್ಟ ಇರೋರೇ ಜಾಸ್ತಿ ಜನಗಳು, ನೋವಿರೋರು ಜಾಸ್ತಿ. ಅವರು ಮನಸ್ಸಲ್ಲಿ ನೋವಿಟ್ಕೊಂಡು, ಮನಸ್ಸಲ್ಲಿ ದುಃಖ ಇಟ್ಕೊಂಡು, ಕಷ್ಟ ಇಟ್ಕೊಂಡು ಮೇಲ್ಗಡೆ ನಾಟಕ ಆಡೋಕ್ಕೆ ಹೋದರೆ ಅದು ಫೇಕ್ ಆಗುತ್ತೆ. ಅದು ನೋಡಿಬಿಟ್ಟು ಮಾತಾಡೋದು ಸೋಷಿಯಲ್ ಮೀಡ್ಯಾದಲ್ಲಿ. ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ತರ್ತಾರೆ, ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ಹೇಳ್ತಾರೆ. ಮತ್ತು ಅವ್ರ ನೋವುಗಳು ಅದನ್ನು ಹೊರ ಹಾಕೋದು ಹೆಂಗೆ? ನೀವುದು ಎಷ್ಟೇ ಒಳ್ಳೆಯ ಗುಣಗಳಿದ್ದರೂ ನೀವು ಈ ಥರ ಬೇರೆಯವ್ರ ಬಗ್ಗೆ ಮಾತಾಡಿ ಬೇರೆಯವ್ರಿಗೆ ಬೆರಳು ತೋರಿಸಿದಾಗ ನಿಮ್ಮ ಎಷ್ಟೇ ಒಳ್ಳೆಯ ಗುಣಗಳಿದ್ರೂ ಲೆಕ್ಕಕ್ಕೆ ಬರೋಲ್ಲ. ಈ ಒಂದು ಬೇರೆಯವ್ರ ಬಗ್ಗೆ ಹಾಗೆ ಹಿಂಗಿಂದ ಮಾತಾಡ್ತಿರಲ್ಲ, ಆವಾಗ ಅದು ನಿಮ್ಮ ಸಣ್ಣತನ ತೋರಿಸುತ್ತೆ. ಅದೊಂದು ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ.
ನಮ್ಮದು ಏನಿದೆ ಅದು ನಾವು ನೋಡಿಕೊಂಡ್ರೆ ಮನುಷ್ಯನಿಗೆ ಯಾವ ಸಮಸ್ಯೆಗಳು ಇರಲ್ಲ. ಫಸ್ಟ್ ಆಫ್ ಆಲ್ ಬೇರೆಯವ್ರದ್ದನ್ನ ಬಿಟ್ಬಿಡ್ಬೇಕು ನಾವು. ಬೇರೆಯವರಿಗೆ ಬೆರಳು ತೋರಿಸೋದು ಬಿಟ್ಬಿಡ್ಬೇಕು. ನಾವು ಕರೆಕ್ಟಾಗಿದ್ದೀವ, ನಾವು ಸರಿಯಾಗಿದ್ದೀವ ಅಷ್ಟು ಮಾತ್ರ ನೋಡ್ಕೋಬೇಕು. ಬೇರೆಯವ್ರ ವಿಚಾರಕ್ಕೆ ಹೋದ್ರೇ ಸಮಸ್ಯೆಗಳಾಗೋದು. ಗೈಸ್ ಏನು ಗೊತ್ತಾ, ಇಲ್ಲಿ ನೀರು ಹೋಗೋದಕ್ಕೆ, ಮಳೆ ನೀರು ಹೋಗೋದಕ್ಕೆ ಏನು ಪಾಟಿ ನೀರು ಹಾಕ್ತೀವಲ್ಲ ಅದು, ಮತ್ತು ಮಳೆ ನೀರು ಈ ಜಾಗನೇ ಮಾಡಿಲ್ಲ. ನಾನೇ ಮೊನ್ನೆ ಜಂಪರ್ ತೊಗೊಂಡು ಕುಟ್ಟಿದ್ದೆ, ಸ್ವಲ್ಪ ಹೋಗ್ತಿದೆ. ಆದರೂ ಮಳೆ ನೀರು ಕಲೆ ಹಂಗಂಗೆ ಉಳಿಯುತ್ತೆ. ಏನು ಗೊತ್ತಾ, ಕೆಲವ್ರ ಜೀವನ ನೋಡಿ ಕೆಲವರು ಆಡ್ಕೊತಾರೆ. ಯಾರು ಆಡ್ಕೊಬೇಡ್ರಿ, ಎಲ್ಲರ ಜೀವನಗಳು ಒಂದೇ ಥರ ಇರಲ್ಲ. ಕಾಲಚಕ್ರ ಚೇಂಜ್ ಆಗ್ತಾ ಇರುತ್ತೆ. ಒಬ್ರಿಗೆ ನೋವು ಕೊಟ್ಟರೆ ನಿಮಗೇನು ಸಿಗುತ್ತೆ? ಅವ್ರವ್ರ ಕಷ್ಟ, ಅವ್ರವ್ರ ದುಃಖ, ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ. ನೀವೆಲ್ಲಾದರೂ ಒಳ್ಳೇದು ಪಡ್ಕೊಂಬಂದಿದ್ದೀರಾ, ಚೆನ್ನಾಗಿದ್ದೀರಾ, ಅದು ನೋಡಿ ಖುಷಿ ಪಟ್ಕೊಳ್ಳಿ. ಬೇರೆ ಜೀವನ ನೋಡಿ ಕೈ ತೋರಿಸಿ ಸಣ್ಣವ್ರು ಆಗಬೇಡಿ. ನೀವು ದೊಡ್ಡವರು, ಎಲ್ಲದರಲ್ಲೂ ದೊಡ್ಡವರು ಅಂದಾಗ ನಿಮ್ಮ ದೊಡ್ಡತನ ತೋರಿಸ್ರಿ. ಬೇರೆ ಜೀವನ ನೋಡಿ ಆಡಿಕೊಂಡು ಅವ್ರು ಹಂಗಿರ್ತಾರೆ, ಇವ್ರು ಹಿಂಗಿರ್ತಾರೆ ಅಂತ ಮಾತಾಡಿ ಸಣ್ಣವ್ರು ಆಗಬೇಡಿ.